ಸಾಕಷ್ಟು ನಿರೀಕ್ಷೆಯನ್ನು ಕ್ರಿಯೇಟ್ ಮಾಡಿರುವಂತಹ ಕಿರಣ್ ರಾಜ್ ನಟನೆಯ ರಾಣಿ ಸಿನಿಮಾ ಮುಂದಕ್ಕೆ ಹೋಗಿರುವಂಥದ್ದು. ರಿಲೀಸ್ ಡೇಟ್ ಸೆಪ್ಟೆಂಬರ್ 12ಗೆ ರಿಲೀಸ್ ಆಗ್ತಿದೆ. ಸೊ ಅದು ಯಾಕೆ ಏನು ಅಂತ ಅವ್ರನ್ನೇ ಕೇಳಿ ಮಾತನಾಡ್ಸೋಣ. ಯಾಕೆ ಈ ರಿಲೀಸ್ ಡೇಟ್ ಮುಂದಕ್ಕೆ ಹೋಗ್ತಿರೋದಂದರೆ, ನೀವು ಆಗಸ್ಟ್ 30th ರಿಲೀಸ್ ಡೇಟ್ ಫಿಕ್ಸ್ ಮಾಡಿದ್ರಿ. ಅವತ್ತು ಲಾಫಿಂಗ್ ಬುದ್ಧ ಮತ್ತು ಪೇಪೆ ಸಿನಿಮಾಗಳು ರಿಲೀಸ್ ಆಗ್ತಿರುವಂಥದ್ದು. ಹೀಗಾಗಿ ಥಿಯೇಟರ್ ಸಮಸ್ಯೆ ಎಲ್ಲ ಆಗುತ್ತೆ ಅಂತನಾ, ಏನಾದರೂ ಬೇರೆ ರೀಸನ್ ಏನಾದರೂ ಇದೆಯಾ ಅಂತ? ಅಂದರೆ ಅವತ್ತು ಥಿಯೇಟರ್ಸ್ ಸಮಸ್ಯೆ ಆಗುತ್ತೆ ಅನ್ನೋದಕ್ಕಿಂತ ಈಗ ನೋಡಿ, ನಮಗೆ ಭೀಮಾ ಸಿನಿಮಾ ಮತ್ತು ಗಣೇಶ್ ಸರ್ದು ಸಿನಿಮಾ ಎಷ್ಟು ಚೆನ್ನಾಗಿ ಓಡ್ತಿದೆ. ಆ್ಯಂಡ್ ಆಬ್ವಿಯಸ್ಲಿ ನನ್ನ ಪ್ರಕಾರ ಅದು ಆ ಒಂದು ಟೈಮಲ್ಲೂ ಓಡ್ತಾನೆ ಇರುತ್ತೆ. ಆ್ಯಂಡ್ ಅದಕ್ಕೆ ಬಿಕಾಸ್ ಒಂದು ಸೆಟಪ್ ಅಂತ ಇರುತ್ತೆ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ಗೂ. ಸೊ ಆಲ್ರೆಡಿ ಆ ಒಂದು ಸೆಟಪ್ನ ಭೀಮಾ ಅವರು ಮತ್ತು ಗಣೇಶರ ಸಿನಿಮಾ ಆ ಸೆಟಪ್ನ ಆಕ್ಯುಪೈ ಮಾಡ್ಕೊಂಡಿದೆ. ಸೊ ಅಂಥ ಟೈಮಲ್ಲಿ ಒಂದು ಹೇಳ್ತಾರೆ ನಮಗೆ ಬೇಕು ಅಂತ ಕಿತ್ತಾಡೋದಕ್ಕಿಂತ ಚೆನ್ನಾಗಿ ಓಡ್ತಿದೆ. ಎಲ್ಲದು ಚೆನ್ನಾಗಿ ಆಗಲಿ, ಅದರಿಂದ ನಮಗೊಂದಷ್ಟು ಪಾಸಿಟಿವ್ ಈಗ ವೈಬ್ ಬಂದಿದೆ. ಜನಗಳು ಒಳ್ಳೆ ಸಿನಿಮಾ ಇದ್ದರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ಅನ್ನೋದು. ಸೊ ನಮ್ಮ ಡಿಸ್ಟ್ರಿಬ್ಯೂಟರ್ ಅವರು ಬಿಕಾಸ್ ಅವ್ರಿಗೆ ಇದ್ರೆಲ್ಲ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಸೊ ಅವರು ಹೇಳಿದ್ರು, ನೀವು 12th ಅಷ್ಟರಲ್ಲಿ ಹೋಗಿ, ಅಷ್ಟರಲ್ಲಿ ಸ್ವಲ್ಪ ಥಿಯೇಟರ್ಸ್ ಎಲ್ಲ ಫ್ರೀ ಆಗುತ್ತೆ, ಒಂದು ಇಂಡಿಪೆಂಡೆಂಟ್ ಸೆಟಪ್ ಸಿಗುತ್ತೆ. ಬಿಕಾಸ್ ನಿಮ್ಮ ಸಿನಿಮಾ ದೊಡ್ಡ ಬಜೆಟ್ ಇರೋದ್ರಿಂದ ಒಂದಷ್ಟು ಸೆಟಪ್ ಮಿನಿಮಮ್ ಈ ಸೆಟಪ್ ಅಂತೂ ಬೇಕೇ ಬೇಕು ಅಂತ. ಸೊ ಅದು ಹಿಸ್ ಇಂಡಿಪೆಂಡೆಂಟ್ ಡಿಸಿಷನ್. ನಿಮ್ಮ ಟೀಮಲ್ಲಿ ಒಬ್ರು ಹೇಳ್ತಾ ಇದ್ರು, ಸಿನಿಮಾ ಮಾಡೋದು ಸ್ವಲ್ಪ ಈಸಿ, ಆದರೆ ರಿಲೀಸ್ ಮಾಡೋದು ತುಂಬಾ ಕಷ್ಟ ಅಂತ. ಸೊ ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಅಂದರೆ ರಿಲೀಸ್ ಮಾಡೋದು ಈಗ ಸಿನಿಮಾಗಳನ್ನ ಎಷ್ಟು ಕಷ್ಟ, ಯಾಕಂದರೆ ಜನ ಥಿಯೇಟರ್ಗೆ ಬರ್ತಿಲ್ಲ ಅನ್ನೋ ಒಂದು ಮಾತಿದೆ. ಸ್ಪೆಷಲಿ ಕನ್ನಡ ಸಿನಿಮಾಗಳಿಗೆ ಈ ರೀತಿ ಜಾಸ್ತಿ ಕಷ್ಟ ಆಗ್ತಿರೋವಂಥದ್ದು ಸದ್ಯದಲ್ಲಿ. ಇಲ್ಲ, ಕನ್ನಡ ಸಿನಿಮಾಗೆ ಅಂತಲ್ಲ, ಪ್ರತಿ ಸಿನಿಮಾಗೂ ನೋಡಿ, ನಾವು ಒಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ನಮ್ಗೆ ಏನು ಕತೆ ಮೆಚ್ಚಿರುತ್ತೋ ಅದನ್ನು ಮಾಡ್ತಾ ಇರ್ತೀವಿ. ಬಟ್ ಪ್ರಮೋಷನ್ ಮಾಡಬೇಕಾದ್ರೆ ಜನನ ಮೆಚ್ಚಿಸ್ಬೇಕು. ಸೊ ಅಂಥದ್ರಲ್ಲಿ ಪ್ರತಿಯೊಂದು ಮೈಂಡ್ ಸೆಟ್ಗೂ ನಿಮಗೆ ಒಂದು ಕಾಂಟೆಂಟ್ ಅಂತ ಇರಬೇಕು. ಸೊ ಆಬ್ವಿಯಸ್ಲಿ ರೀಚ್ ಮಾಡೋದು ಕಷ್ಟ ಆಗೇ ಆಗುತ್ತೆ. ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ಏನಿದೆ, ಅದ್ರ ಪ್ಲ್ಯಾಟ್ಫಾರ್ಮ್ ತುಂಬ ಡೈವರ್ಸ್ ಆಗಿದೆ ಆ್ಯಂಡ್ ತುಂಬ ಜಾಸ್ತಿ ಆಗಿದೆ. ಅಂಥದ್ರಲ್ಲಿ ಎಲ್ಲ ಕನ್ಸ್ಯೂಮ್ ಮಾಡೋವಂಥ ಪ್ಲ್ಯಾಟ್ಫಾರ್ಮ್ ಕಂಪ್ಲೀಟ್ಲಿ ಬೇರೆ. ಬಟ್ ನೀವು ಎಲ್ಲ ಪ್ಲ್ಯಾಟ್ಫಾರ್ಮ್ಗೂ ರೀಚ್ ಆಗಿ ಪ್ರತಿಯೊಬ್ಬರನ್ನ ರೀಚ್ ಆಗೋದು ಖಂಡಿತವಾಗ್ಲೂ ಅದು ಕಷ್ಟ ಇದೆ. ಇಟ್ಸ್ ಲೈಕ್ ಮೇಕಿಂಗ್ ಅ ಪ್ರಾಡಕ್ಟ್ ಆ್ಯಂಡ್ ಸೆಲ್ಲಿಂಗ್ ಇಟ್. ಒಂದು ಕನಸನ್ನು ಬೆನ್ನತ್ತಿ ಹೋಗೋ ಹುಡುಗನ ಕತೆ ಅಂತ ಹೇಳಿದ್ರು ಗುರುರಾಜ್ ಶೆಟ್ಟಿ ಅವರು. ಸೊ ನನಗೆ ಇದನ್ನು ನೋಡಿದಾಗ ಅಫ್ಕೋರ್ಸ್ ನಿಮ್ಮ ರಿಯಲ್ ಲೈಫು ಕ್ಯಾರೆಕ್ಟರೇ ಸೇಮ್ ರೀಲ್ನಲ್ಲೂ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಯಾಕಂದರೆ ನೀವು ಕೂಡ ಚಿತ್ರರಂಗದಲ್ಲಿ ನಾನು ಒಬ್ಬ ಸ್ಟಾರ್ ಹೀರೋ ಆಗಬೇಕು ಅನ್ನೋ ಒಂದು ಕನಸನ್ನು ಬೆನ್ನತ್ತಿ ಹೊರಟಿದ್ದೀರಾ. ಸೊ ಇದೆರಡರ ಬಗ್ಗೆ ಹೇಳೋದಾದರೆ, ಬರೀ ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಆ ಒಂದು ಇಮೋಷನ್ ಇದ್ದೇ ಇರುತ್ತೆ. ಅವರು ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಕನಸು ನೋಡಿರ್ತಾರೆ, ಅದು ಹಾಗೇ ಆಗಬೇಕು ಅಂತ. ಅದಕ್ಕೆ ಒಂದು ಸಾವಿರಾರು ಪರಿಸ್ಥಿತಿ ಇರುತ್ತೆ ಅಥವಾ ರೆಸ್ಪಾನ್ಸಿಬಿಲಿಟಿ ಏನೋ ಎಲ್ಲ ಕಾರಣ ಇರುತ್ತೆ, ಅದನ್ನು ಅವರು ಮಾಡೋದಕ್ಕಾಗಲ್ಲ. ಬಟ್ ಕೆಲವ್ರಿಗೆ ಆ ಒಂದು ಮೈಂಡ್ ಸೆಟ್ ಇರುತ್ತೆ, ಇಲ್ಲ ನಾನು ಏನು ಅಂದ್ಕೊಂಡಿದ್ದೀನಿ, ಊರು ಬೆಂಕಿ ಬಿದ್ದರೂ ಸರಿ ನಂಗೆ ಅದು ಬೇಕೇ ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದ್ದೇ ಇರುತ್ತೆ. ಆ್ಯಂಡ್ ನನ್ನ ಖಂಡಿತವಾಗ್ಲೂ ಅದೇ, ನನ್ನ ಲೈಕ್ ಯಾರು ಏನೇ ಮಾಡಲಿ ಏನೇ ಹೇಳಿ ನಾನು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ನನಗೇನು ಬೇಕು, ನಾನೇನು ಕನಸು ಅಂದ್ಕೊಂಡಿದ್ದೀನಿ ಅದನ್ನು ನಾನು ಮಾಡಲೇಬೇಕು ಅನ್ನೋ ಒಂದು ಇದ್ದೇ ಇರುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ಲೈಕ್ ಯು ಹ್ಯಾವ್ ಒನ್ ಲೈಫ್. ಆ ಒಂದು ಲೈಫಲ್ಲಿ ನಾವು ಏನೆಲ್ಲ ಮಾಡ್ಬೋದು ಅದೇ ನಮ್ಮದು. ಆ್ಯಂಡ್ ನೋಡಿ, ಈಗ ಈ ಥರ ಒಂದು ಸಿನಿಮಾ ಸಿಗಲಿ ಅಂತ ನಾನು ಒಂದು 10 ವರ್ಷದಿಂದ ಟ್ರೈ ಮಾಡ್ತಾನೆ ಇದ್ದೆ. ಬಟ್ ಒಂದು ಆ ಸತ್ಯ ಗೊತ್ತಿತ್ತು, ದೇರ್ ಇಸ್ ನೋ ಶಾರ್ಟ್ಕಟ್. ಮಾಡ್ತಾ ಯಾವತ್ತೋ ಒಂದಿನ ಅವಕಾಶ ಸಿಗುತ್ತೆ. ಆ ಅವಕಾಶ ಸಿಕ್ಕಿದಾಗ ನಾನು ಯಾವ ರೀತಿ ಮಾಡ್ತೀನೋ ಅನ್ನೋದ್ರ ಮೇಲೆ ನನ್ನ ಫ್ಯೂಚರ್ ಡಿಪೆಂಡ್ ಆಗುತ್ತೆ ಅಂತ. ಸೊ ಐ ಥಿಂಕ್ ಇಟ್ಸ್ ಅ ಯೂನಿವರ್ಸಲ್ ಥಿಂಗ್. ಸೊ ನಿಮ್ಗೆ ಏನು ಬೇಕು? ನಂಬರ್ ಒನ್ ರೂಲರ್ ನೀವಾಗಬೇಕು ಅಂತ. ಖಂಡಿತವಾಗ್ಲೂ. ಈಗ ನಾನು ಹೇಳ್ತಿಲ್ವ, ಎಲ್ಲೋ ಒಂದು ಮೂಲೆಯಲ್ಲಿ ಯಾವನೋ ಒಬ್ಬ ಅನ್ನೋ ಥರ ನನಗೆ ಆ ಥರ ಇದಿಲ್ಲ, ಮೈಂಡ್ಸೆಟ್ ಇಲ್ಲ. ನಾನು ಟೆಲಿವಿಷನ್ಲಿದ್ದರೂ ನಂಗೆ ಅಲ್ಲಿ ನಂಬರ್ 1 ಆಗಿರಬೇಕು ಅಂತ ಮೈಂಡ್ಸೆಟ್ ಇತ್ತು. ನಾನು ಇನ್ಫ್ಲುಯೆನ್ಸರ್ ಆಗಿದ್ದಾಗಲೂ ಅಲ್ಲೂ ನಾನು ನಂಬರ್ 1 ಆಗಿರಬೇಕು ಅಂತ ಇತ್ತು. ಸೊ ಒಂದೊಂದು ಹಂತದಲ್ಲಿ ಅದನ್ನು ಅಚೀವ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ಆಬ್ವಿಯಸ್ಲಿ ಇದನ್ನು ಬಂದಾಗ ನನಗೆ ಅದೇ ಏಮ್ ಇರೋದು. ಆ ಏಮ್ ಇಟ್ಕೊಂಡು ಯಾರು ಬರಲ್ವೋ, ಐ ಥಿಂಕ್ ದೇ ಶುಡ್ ನಾಟ್ ಇವನ್ ಟ್ರೈ ಟು ಕಮ್ ಹಿಯರ್. ಸೊ ನೀವು ನಂಬರ್ 1 ಆಗಬೇಕು ಅಂತ ಅಂದರೆ ನಂಬರ್ 1ಅಲ್ಲಿ ಇರೋರನ್ನ ಹೊಡಿಬೇಕು. ಸೊ ಯಾರ ಮೇಲೆ ಕಣ್ಣಿಟ್ಟಿದ್ದಾರೆ ಕಿರಣ್ ರಾಜ್ ಅಂತ? ನಾನು ಯಾರ ಮೇಲೂ ಕಣ್ಣಿಟ್ಟಿಲ್ಲ. ನಾನು ಹೇಳ್ತಿಲ್ವಾ, ನಾನು ಇಲ್ಲಿ ಯಾರನ್ನೂ ಸೋಲ್ಸೋಕೆ ಬಂದಿಲ್ಲ. ನಾನು ಮಾಡೋ ಕೆಲಸದಲ್ಲಿ ನಾನು ಬೆಸ್ಟ್ ಆಗಿರಬೇಕು. ನಾನು ನನ್ನ ಸ್ಕಿಲ್ನ ಪಾಲಿಷ್ ಮಾಡಿ ನಂಬರ್ 1 ಆಗಬೇಕು. ಇವ್ರನ್ನ ಸೋಲಿಸಿ ನಂಬರ್ 1 ಆ ಥರ ಕಾಂಪಿಟೇಷನ್ ಮೈಂಡ್ಸೆಟ್ ಇಲ್ಲ. ಅಡ್ಮೈರ್ ಮಾಡೋದಾದರೆ ಯಾರನ್ನ ಅಡ್ಮೈರ್ ಮಾಡ್ತಾರೆ ಕಿರಣ್ ರಾಜ್? ಜಿಮ್ ಕ್ಯಾರಿ ಅಂತ ಆರ್ಟಿಸ್ಟ್ ಇದ್ದಾರೆ. ನಾನು ಲೈಕ್ ಹಿಸ್ ರಿಯಲ್ ಲೈಫ್ಗೆ ಒಂದು ಥಾಟ್ ಪ್ರೊಸೆಸ್ ಇದೆಯಲ್ಲ ಅವ್ರದ್ದು, ನಂಗೆ ಅದು ತುಂಬ ಇಷ್ಟ. ಆ್ಯಂಡ್ ಹಿ ಆಲ್ವೇಸ್ ಸೇಸ್ ಲೈಕ್ ವಾಟ್ ಯು ವಾಂಟ್, ಕೀಪ್ ವಾಚಿಂಗ್ ಇಟ್ ಆರ್ ಕೀಪ್ ಸೀಯಿಂಗ್ ಇಟ್, ಯು ವಿಲ್ ಗೆಟ್ ಇಟ್ ಅನ್ನೋ ರೀತಿ. ಸೊ ಮ್ಯಾನಿಫೆಸ್ಟೇಷನ್ ಬೇಸಿಕ್ಲಿ. ಸೊ ಅವ್ರ ಮಾತು ನಂಗೆ ತುಂಬ ಇಷ್ಟ. ಕನ್ನಡದಲ್ಲಿ ಪ್ರತಿಯೊಬ್ಬರು ನಿಮಗೆ ಎಲ್ಲ, ಬಿಕಾಸ್ ಯಾರ್ಯಾರು ಇವತ್ತು ಒಂದು ರೇಂಜಲ್ಲಿ ಹೀರೋ ಆಗಿದಾರಲ್ಲ, ಯಾರೂ ಕಷ್ಟ ನೋಡದೆ ಇಲ್ಲಿ ಬಂದಿಲ್ಲ. ಪ್ರತಿಯೊಬ್ಬರು ಅವ್ರವ್ರ ಹಂತದಲ್ಲೂ ಯಾವುದೋ ರೀತಿಲಿ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಬೇರೆ ಬೇರೆ ದಾರಿ ಇದೆ. ಇಲ್ಲಿ ಸಕ್ಸಸ್ಗೆ ಅಂತ ಒಂದು ಫಾರ್ಮುಲಾ ಅಂತ ಇಲ್ಲ. ಸಕ್ಸಸ್ ಅನ್ನೋದು ಟ್ರಯಲ್ ಆ್ಯಂಡ್ ಎರರ್ ಕೈಂಡ್ ಆಫ್ ಅ ಥಿಂಗ್. ಸೊ ಪ್ರತಿಯೊಬ್ಬರು ನೋಡಿದಾಗ ಹಂಗೆ ಅನಿಸುತ್ತೆ, ಇವತ್ತು ಅವರು ಈ ಸ್ಥಾನದಲ್ಲಿದ್ದಾರೆ ಅಂದರೆ ಹಿಂದೆ ಎಷ್ಟು ಟಾರ್ಚರ್ ಅವರು ನೋಡಿರಬೇಕು, ಎಷ್ಟು ಕಷ್ಟಪಟ್ಟಿರ್ಬೋದು, ಆದರೂ ಇಷ್ಟು ಸ್ಟ್ರಾಂಗಾಗಿ ಇವತ್ತು ನಿಂತಿದ್ದಾರೆ ಅಂದಾಗ ಪ್ರತಿಯೊಬ್ಬರೂ ನೋಡಿದಾಗ ಹಾಗೆ ಅನಿಸುತ್ತೆ.